ಹಾಯ್, ನನ್ನ ಹೆಸರು ಚಿನ್ಮಯ ಕೃಷ್ಣ ಆ್ಯಂಡ್ ಇವತ್ತು ನಾನು ನಿಮಗೆ ಸ್ಲೀಪ್ ಹೈಜೀನ್ನ ವಿಷಯದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ನೀರು ಹಾಗೆ ನಿದ್ರೆ ಕೂಡ ನಮ್ಮ ದೇಹ ಮತ್ತು ಮನಸ್ಸಿಗೆ ಅವಶ್ಯಕ. ಚೆನ್ನಾಗಿ ನಿದ್ರೆ ಸಿಕ್ಕಿದಾಗ ನಮ್ಮ ಮೂಡ್, ಧ್ಯಾನ, ಸ್ಮರಣ ಶಕ್ತಿ ಮತ್ತು ಆರೋಗ್ಯ ಎಲ್ಲವೂ ಚೆನ್ನಾಗೇ ಇರುತ್ತೆ. ಇವತ್ತು ನಾವು ಸ್ಲೀಪ್ ಹೈಜೀನ್ ಅಂದರೆ ಏನು ಮತ್ತು ಅದರ ನಮ್ಮ ಜೀವನದಲ್ಲಿ ಹೇಗೆ ಫಾಲೋ ಮಾಡಬೇಕಂತ ನೋಡೋಣ. ಸ್ಲೀಪ್ ಹೈಜೀನ್ನ ಅರ್ಥ ಅಂದರೆ ಚೆನ್ನಾಗಿ ನಿದ್ರೆ ಬರಬೇಕಾದ್ರೆ ನಾವು ಏನೇನು ಮಾಡಬೇಕು ಅಥವಾ ಪರಿಸರದಲ್ಲಿ ಏನೇನು ಬದಲಾವಣೆ ಮಾಡಬೇಕು ಚೆನ್ನಾಗಿ ನಿದ್ರೆ ಬರಬೇಕಾದ್ರೆ. ಸ್ಲೀಪ್ ಹೈಜೀನ್ನ ಟೆಕ್ನಿಕ್ಸ್ ನೋಡೋಣ. ಸೇಮ್ ಟೈಮ್ ಫಾರ್ ಸ್ಲೀಪಿಂಗ್. ಪ್ರತಿದಿನ ನೀವು ನಿದ್ದೆ ಮಾಡಲಿಕ್ಕೆ ಹೋಗುವ ಸಮಯ ಸೇಮ್ ಇರಬೇಕು. ಅಂದರೆ ಒಂದು ದಿವಸ 10 ಗಂಟೆ ಮತ್ತೊಂದು ದಿವಸ 11 ಗಂಟೆ ಹಾಗೆ ಮಾಡಲ್ಲ. ಇದರಿಂದ ನಮ್ಮ ದೇಹದ ಇಂಟರ್ನಲ್ ಕ್ಲಾಕ್ ಟ್ರೈನ್ ಆಗುತ್ತೆ, ಯಾವುದರಿಂದ ಸುಲಭವಾಗಿ ನಿದ್ದೆ ಬರುತ್ತೆ. ಗ್ಯಾಜೆಟ್ ಯೂಸೇಜ್. ಮಲಗುವಂದ 1 ಅಥವಾ 1.5 ಗಂಟೆ ಮುಂಚೆ ಮೊಬೈಲ್ ಫೋನ್, ಲ್ಯಾಪ್ಟಾಪ್ ಅಥವಾ ಬೇರೆ ಯಾವುದೇ ಯಂತ್ರ ಯೂಸ್ ಮಾಡೋದು ನಿಲ್ಲಿಸಬೇಕು. ನಮ್ಮ ದೇಹದಲ್ಲಿ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಯಾವುದು ನಿದ್ದೆಯಲ್ಲಿ ಸಹಾಯಕ ಮಾಡುತ್ತೆ. ಫೋನ್ ಅಥವಾ ಲ್ಯಾಪ್ಟಾಪ್ ಅಂದ ಬರುವ ಬ್ಲೂ ಲೈಟ್ ಈ ಮೆಲಟೋನಿನ್ ಹಾರ್ಮೋನ್ನ ಕಡಿಮೆ ಮಾಡುತ್ತೆ, ಯಾವುದರಿಂದ ನಿದ್ದೆ ಬರಲ್ಲ. ಅವಾಯ್ಡ್ ಮಾರ್ನಿಂಗ್ ಆಫ್ಟರ್ನೂನ್ ನ್ಯಾಪ್ಸ್. ಬೆಳಿಗ್ಗೆ ಅಥವಾ ಮಧ್ಯಾಹ್ನ ನೀವು 2 ಅಥವಾ 4 ಗಂಟೆ ಮಲಗ್ತೀರಾ ಅಂದರೆ ಅದರ ಅವಾಯ್ಡ್ ಮಾಡಿ, ಅದರಿಂದ ರಾತ್ರಿಗೆ ನಿದ್ದೆ ಬರಲ್ಲ. ನೈಟ್ ವಾಕ್. ನಿದ್ರೆ ಮಾಡುವಂದ ಒಂದು 20 ಅಥವಾ 30 ನಿಮಿಷ ಮುಂಚೆ ಹೊರಗಡೆ ಸ್ವಲ್ಪ ವಾಕ್ ಮಾಡ್ಬೋದು. ರಾತ್ರಿ ವಾಕ್ ಮಾಡಿದರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಸ್ಟ್ರೆಸ್, ಆಂಗ್ಸೈಟಿ ಕಡಿಮೆ ಆಗುತ್ತೆ ಮತ್ತು ರಕ್ತ ಸಂಚಾರ ಸರಿ ಇರುತ್ತೆ. ಲೂಕ್ವಾರ್ಮ್ ವಾಟರ್ ಬಾತ್. ರಾತ್ರಿಗೆ ಸ್ವಲ್ಪ ಲೂಕ್ವಾರ್ಮ್ ವಾಟರಲ್ಲಿ ಸ್ನಾನ ಮಾಡಿದರೆ ನಮ್ಮ ಸ್ನಾಯು ಅಂದರೆ ಮಸಲ್ಸ್ ಆ್ಯಂಡ್ ನರಂಗ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಟೆನ್ಷನ್ ಕಡಿಮೆ ಆಗುತ್ತೆ. ಬಾಕ್ಸ್ ಬ್ರೀದಿಂಗ್, ಯೋಗ ಅಥವಾ ಬೇರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ಬಾಕ್ಸ್ ಬ್ರೀದಿಂಗ್ ಅಂದರೆ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್, ಯಾವುದರಲ್ಲಿ ಫಸ್ಟ್ ನೀವು ಒಂದು ಕಂಫರ್ಟೇಬಲ್ ಪೊಸಿಷನ್ಲಿ ಕೂತ್ಕೊಳ್ಬೇಕು, ಕಾಲು, ಕೈ, ಶೋಲ್ಡರ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡಬೇಕು. ನಂತರ ಕಣ್ಣು ಮುಚ್ಚಬೇಕು. ಅದರ ನಂತರ ಶ್ವಾಸ ಒಳಗಡೆ ತೆಕ್ಕೊಳ್ಳುವಾಗ 4 ಸೆಕೆಂಡ್ಸ್ವರೆಗೆ ಕೌಂಟ್ ಮಾಡಬೇಕು. 4 ಸೆಕೆಂಡ್ಸ್ ಶ್ವಾಸ ಹೋಲ್ಡ್ ಮಾಡಬೇಕು ಆ್ಯಂಡ್ ಮತ್ತೆ 4 ಸೆಕೆಂಡ್ಸ್ ನಂತರ ಶ್ವಾಸ ಹೊರಗಡೆ ಬಿಡಬೇಕು ಆ್ಯಂಡ್ ತಿರ್ಗಾ 4 ಸೆಕೆಂಡ್ಸ್ ಕೌಂಟ್ ಮಾಡಬೇಕು. ನಾನೊಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ಕಂಫರ್ಟೇಬಲ್ ಪೊಸಿಷನ್ಲಿ ಕೂತ್ಕೊಳ್ಳೋ ನಂತರ ಕಣ್ಣು ಮುಚ್ಚಿ ಮತ್ತೆ ಶ್ವಾಸ ಒಳಗಡೆ ತೆಕ್ಕೊಳ್ಳಿ. ಇನ್ಹೇಲ್ 1 2 3 4, ಹೋಲ್ಡ್ ಮಾಡಿ 1 2 3 4 ಆ್ಯಂಡ್ ಎಕ್ಸೇಲ್ 1 2 3 4. ಈ ಪ್ರಾಕ್ಟೀಸ್ ನೀವು ದಿವಸ ಒಂದು 10 ಇಂದ 15 ನಿಮಿಷ ಮಾಡ್ಬೋದು. ಇದರಿಂದ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ನಿದ್ದೆ ಬರುತ್ತೆ.